ನಗರಪೇಟೆ ಮುಖೇಶ್ ಮೇಲಿನ ಹಲ್ಲೆ ಪ್ರಕರಣ ಹಲ್ಲೆ ಮಾಡಿ ಅಂದರ್ ಆದರೂ ಯುವಕರ ಮೊಂಡಾಟ. ಇವತ್ತು ಜೈಲ್, ನಾಳೆ ಬೇಲ್, ಮತ್ತದೇ ಹಳೆ ಆಟ. ಆರೋಪಿ ಸುಲೇಮಾನ್ ಸಹೋದರನಿಂದ ಪೋಸ್ಟ್, ಇನ್ಸ್ಟಾ ಸ್ಟೇಟಸ್ ಹಾಕಿ ಮೊಂಡುತನ ಮೆರೆದ ಸೈಯದ್. ಇನ್ಸ್ಟಾದಲ್ಲಿ ಸ್ಟೇಟಸ್ನ ಹಾಕಲಾಗಿದೆ, ಮೊಂಡುತನವನ್ನ ಮೆರೆಯಲಾಗಿದೆ. ಸೈಯದ್ ಎಂಬ ವ್ಯಕ್ತಿಯಿಂದ ನಗರಪೇಟೆ ಮುಖೇಶ್ ಮೇಲಿನ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ಸ್ಟಾಗ್ರಾಮ್ ಅಲ್ಲಿ ಈಗ ಸ್ಟೇಟಸ್ ಹಾಕಿ ಮೊಂಡುತನವನ್ನ ಮೆರೆಯಲಾಗಿದೆ. ನಗರಪೇಟೆಯ ಮುಖೇಶ್ ಮೇಲಿನ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಲ್ಲೆ ಮಾಡಿ ಅಂದರಾದರೂ ಯುವಕರ ಮೊಂಡಾಟ ತಪ್ಪಿಲ್ಲ. ಇವತ್ತು ಜೈಲು, ನಾಳೆ ಬೇಲು, ಮತ್ತದೇ ಹಳೆ ಆಟ. ಆರೋಪಿ ಸುಲೇಮಾನ್ ಸಹೋದರನಿಂದ ಈ ಪೋಸ್ಟ್ನ ಇನ್ಸ್ಟಾಗ್ರಾಮ್ನ ಸ್ಟೇಟಸ್ನಲ್ಲಿ ಹಾಕಿ ಮೊಂಡುತನವನ್ನು ಮೆರೆಯಲಾಗಿದೆ ಸೈಯದ್ ಎಂಬ ವ್ಯಕ್ತಿಯಿಂದ. ನಗರಪೇಟೆಯಲ್ಲಿ ಮುಖೇಶ್ ಮೇಲಿನ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯುವಕರ ಮೊಂಡಾಟ ಇನ್ನೂ ಕೂಡ ಮುಂದುವರೆದಿದೆ. ಇನ್ಸ್ಟಾಗ್ರಾಮ್ನಲ್ಲಿ ಸ್ಟೇಟಸ್ನ ಹಾಕಲಾಗಿದೆ. ಇವತ್ತು ಜೈಲ್, ನಾಳೆ ಬೇಲ್ ಅನ್ನೋ ಒಂದು ಸ್ಟೇಟಸ್ನ ಹಾಕಿ ನೇರವಾಗಿ ಒಂದಷ್ಟು ಮೊಂಡುತನವನ್ನು ಮೆರೆಯಲಾಗಿದೆ. ಏನು ಮುಖೇಶ್ ಮೇಲೆ ಹಲ್ಲೆ ಪ್ರಕರಣ ನಡೆದಿತ್ತು, ಹನುಮಾನ್ ಚಾಲೀಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಹಲ್ಲೆ ಮಾಡಿದ ಯುವಕರು ಅಂಧರಾಗಿದ್ದಾರೆ. ಆದರೆ ಯುವಕರು ಅಂಧರಾದರೂ ಅವರ ಮೊಂಡಾಟ ಮಾತ್ರ ನಿಂತಿಲ್ಲ. ಇವತ್ತು ಜೈಲ್, ನಾಳೆ ಬೇಲ್, ಮತ್ತದೇ ಹಳೆಯ ಆಟ ಅನ್ನೋ ಒಂದು ಪೋಸ್ಟ್ನ ಇನ್ಸ್ಟಾಗ್ರಾಮ್ನ ಸ್ಟೇಟಸ್ನಲ್ಲಿ ಹಾಕಲಾಗಿದೆ. ಇದನ್ನು ಹಾಕಿದ್ದಾದರೂ ಯಾರು? ಸೈಯದ್ ಎಂಬ ವ್ಯಕ್ತಿ ನೇರವಾಗಿ ಇನ್ಸ್ಟಾಗ್ರಾಮ್ನಲ್ಲಿ ಸ್ಟೇಟಸ್ ಹಾಕಿ ಮೊಂಡತನವನ್ನು ಮೆರೆದಿದ್ದಾನೆ ಸೈಯದ್ ಎಂಬಾತ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಅಂಕಿತಾ ನೀಡ್ತಾರೆ. ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ಅಂಕಿತಾ, ಒಂದು ಕಡೆ ಹನುಮಾನ್ ಚಾಲೀಸ್ ಪಠಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಗಿರುವಂತಹ ಗಲಾಟೆ, ಮತ್ತೊಂದು ಕಡೆ ಇನ್ಸ್ಟಾಗ್ರಾಮ್ನಲ್ಲಿ ಸ್ಟೇಟಸ್. ಏನ್ ನಡೀತಾ ಇದೆ ನಗರಪೇಟೆಯಲ್ಲಿ ಹಾಗಾದ್ರೆ ಅಂಕಿತಾ? ಮಧುಸೂದನ್, ಸದ್ಯ ನಾನು ವಿಜುವಲ್ಸ್ ತೋರಿಸಿ ನಿಮಗೆ ಎಕ್ಸ್ಪ್ಲೈನ್ ಮಾಡುವಂತಹ ಕೆಲಸವನ್ನ ಮಾಡ್ತೀನಿ. ನೀವು ನೋಡ್ತಾ ಇದ್ದೀರಾ, ಕೃಷ್ಣ ಟೆಲಿಕಾಂ ಇದೇ ಒಂದು ಶಾಪ್ನಲ್ಲಿ ಗಲಾಟೆ ಆಗಿರೋದು. ಈ ಒಂದು ಅಂಗಡಿ ಮಾಲೀಕರಾಗಿರುವಂತಹ ಮುಖೇಶ್ ಅವರನ್ನ ಎಳ್ದಾಡಿ ಆರೋಪಿಗಳು ಹಲ್ಲೆಯನ್ನ ಮಾಡಿದ್ರು. ಯಾವಾಗ ಈ ವಿಚಾರ ಗೊತ್ತಾಯಿತು, ತಕ್ಷಣ ಅಲರ್ಟ್ ಆದಂತಹ ಪೊಲೀಸರು ಕೂಡ ಸ್ಥಳಕ್ಕೆ ಬಂದು ಒಂದು ಪ್ರಕರಣವನ್ನು ದಾಖಲಿಸಿಕೊಂಡು ಈಗಾಗಲೇ ಆರೋಪಿಗಳನ್ನ ಕೂಡ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಆದರೆ ಬಂಧಿತ ಆರೋಪಿಯೊಬ್ಬ ನಿನ್ನೆ ಏನು ಬಂಧಿತರಾಗಿದ್ರು, ಆ ಆರೋಪಿಯ ಸಹೋದರನೊಬ್ಬ ನಿನ್ನೆ ಒಂದು ಸ್ಟೇಟಸ್ ಅನ್ನ ಕೂಡ ಹಾಕೊಂಡಿರುವಂತದ್ದು. ಹಾಗಾಗಿ ಆ ಒಂದು ಸ್ಟೇಟಸ್ ಅನ್ನ ನೋಡಿ ಈಗಾಗಲೇ ಸಾಕಷ್ಟು ಚರ್ಚೆಗೆ ಕೂಡ ಗ್ರಾಸ ಆಗ್ತಾ ಇರುವಂತದ್ದು. ಇಷ್ಟೆಲ್ಲ ಆಗಿದೆ ಅನಾಹುತ. ನಗರಪೇಟೆಯಲ್ಲಿ ಸಾಕಷ್ಟು ಜನ ಪೊಲೀಸರು ಕೂಡ ಬಿಗಿ ಭದ್ರತೆಯನ್ನ ವಹಿಸಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ರೀತಿಯಲ್ಲಿ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಮುನ್ನೆಚ್ಚರಿಕಾ ಕ್ರಮವಾಗಿ ಎಲ್ಲಾ ರೀತಿಯ ಸೇಫ್ಟಿ ಪ್ರಿಕಾಷನ್ ಅನ್ನ ತಗೊಂಡ್ರು ಕೂಡ ಈ ರೀತಿಯ ಒಂದು ಸ್ಟೇಟಸ್ ಅನ್ನ ರಾಜಾರೋಷವಾಗಿ ಹಾಕ್ತಾರೆ ಅಂತಂದ್ರೆ ಎತ್ತ ಸಾಕ್ತಾ ಇದೆ ಕಾನೂನು ಸುವ್ಯವಸ್ಥೆ ಅನ್ನೋ ಒಂದು ಪ್ರಶ್ನೆ ಕೂಡ ಉದ್ಭವ ಆಗುತ್ತೆ. ಆ ಒಂದು ಸ್ಟೇಟಸ್ ಯಾವ ರೀತಿಯ ಅರ್ಥವನ್ನ ಕೊಡ್ತಾ ಇದೆ ಅಂತಂದ್ರೆ, ಜೈಲಿಗೆ ಹೋದ್ರೂ ಪರವಾಗಿಲ್ಲ, ನಾಳೆ ಬೇಲ್ ಸಿಗುತ್ತೆ, ಮತ್ತೆ ಹಳೆ ಪುರಾಣ ಶುರುವಾಗುತ್ತೆ ಅನ್ನೋ ರೀತಿಯಲ್ಲಿ ಒಂದು ಸ್ಟೇಟಸ್ ಅನ್ನ ಹಾಕಿರ್ಕೊಂಡದ್ದು. ಹಾಗಾಗಿ ಈ ರೀತಿಯಾಗಿ ಹಾಕ್ತಾರೆ ಅಂತಂದ್ರೆ ಪೊಲೀಸರ ಭಯನೇ ಇಲ್ವಾ ಅನ್ನೋ ಒಂದು ಪ್ರಶ್ನೆ ಕೂಡ ಉದ್ಭವ ಆಗ್ತಾ ಇರುವಂತದ್ದು. ಆದ್ರೆ ಈಗ ಈ ಸ್ಥಳದಲ್ಲಿ ಕಂಪ್ಲೀಟ್ ಆಗಿ ಪೊಲೀಸರು ಬೇಕಾದಂತಹ ಎಲ್ಲ ಒಂದು ಸೆಕ್ಯೂರಿಟಿಯನ್ನ ಇಟ್ಕೊಂಡಿದ್ದಾರೆ. ಯಾವುದೇ ಕಾರಣಕ್ಕೂ ಅನಾಹುತ ಆಗಬಾರ್ದು ಅನ್ನೋ ಕಾರಣಕ್ಕೆ. ಇನ್ನೊಂದು ಕಡೆ ಈ ರೀತಿಯಾಗಿ ಸ್ಟೇಟಸ್ ಹಾಕೋರು ಅಥವಾ ತಾವು ಮಾಡಿರುವಂತಹ ಕೆಲಸಗಳೇನಿದೆ ಅದನ್ನ ತಾವೇ ಈ ರೀತಿಯಾಗಿ ಬಿಂಬಿಸ್ಕೊಳ್ಳುವಂಥದ್ದು, ಅದರ ಬಗ್ಗೆಯೂ ಕೂಡ ಈಗಾಗಲೇ ಪೊಲೀಸರು ಹೆಚ್ಚಿನ ನಿಗಾವನ್ನ ವಹಿಸ್ತಾ ಇದ್ದಾರೆ. ಇನ್ನು ಆ ಸ್ಟೇಟಸ್ ಅನ್ನ ಯಾವಾಗ ಹಾಕಿರೋದು ಅಥವಾ ಯಾರಾದ್ರೂ ಎಡಿಟ್ ಮಾಡಿ ಆ ರೀತಿಯಾಗಿ ಮಾಡಿದ್ರ ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಪೊಲೀಸರು ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಸದ್ಯದ ಮೆಟ್ಟಿಗೆ ಇದನ್ನ ವಾಟ್ಸ್ಆಪ್ ನಲ್ಲಿ ಹಾಕೊಂಡಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಹಾಗಾಗಿ ಅದರ ಆ ಒಂದು ಸ್ನ್ಯಾಪ್ ಏನಿದೆ ಅದನ್ನ ಹಿಡ್ಕೊಂಡು ಈಗಾಗಲೇ ಪೊಲೀಸರಿಗೂ ಕೂಡ ಒಪ್ಪಿಸಿರುವಂತದ್ದು. ಅದರ ಆಧಾರದ ಮೇಲೆ ಯಾರದನ್ನ ಹಾಕಿರುವಂತದ್ದು ಅಂದ್ರೆ ಬಂಧಿತ ಆರೋಪಿ ಸುಲೈಮಾನ್ ಏನಿದ್ದಾನೆ ಆತನ ಸಹೋದರ ಈ ಒಂದು ಸ್ಟೇಟಸ್ ಅನ್ನ ಹಾಕೊಂಡಿದ್ದಾನೆ ಅನ್ನೋದು ಗೊತ್ತಾಗಿದೆ. ಹಾಗಾಗಿ ಇದು ಯಾವ ರೀತಿಯ ಮೆಸೇಜ್ ಅನ್ನ ಕೊಡೋದಕ್ಕೆ ಅವ್ರು ಹಾಕೊಂಡಿರುವಂತದ್ದು ಅನ್ನೋದ್ರ ಬಗ್ಗೆ ಈಗಾಗಲೇ ಪೊಲೀಸರು ಕೂಡ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಮಧುಸೂದನ್, ಮತ್ತೊಂದು ಕಡೆ ನೀವು ನೋಡ್ತಾ ಇರ್ಬೋದು ಯಾವ ರೀತಿಯಾಗಿದೆ ಇಲ್ಲಿನ ಒಂದು ಚಿತ್ರಣ ಅಂತ ಹೇಳಿ. ಕಂಪ್ಲೀಟ್ ಆಗಿ ಎಲ್ಲ ಒಂದು ಕ್ಲಿಯರ್ ಮಾಡುವಂತಹ ಕೆಲಸವನ್ನ ಪೊಲೀಸರು ಕೂಡ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ
ಅನಾಹುತ ಸಂಭವಿಸಬಾರ್ದು ಅನ್ನೋ ಕಾರಣಕ್ಕೆ ಬೇಕಾದಂತಹ ಎಲ್ಲ ಬಿಗಿ ಭದ್ರತೆಯನ್ನು ವಹಿಸಿರುವಂಥದ್ದು. ಜೊತೆಗೆ ಇಲ್ಲಿರುವಂಥವ್ರು ಅಂದರೆ ಪಕ್ಕದಲ್ಲಿರುವಂತಹ ಅಂಗಡಿ ಮುಂಗಟ್ಟುಗಳೇನಿದೆ ಅಲ್ಲಿ ಇರುವಂತಹ ಒಂದು CCTVಯನ್ನು ಕೂಡ ಈಗಾಗಲೇ ಪರಿಶೀಲಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಂದರೆ ಮೊನ್ನೆ ಇನ್ಸಿಡೆಂಟ್ ಆದಂತಹ ಸಂದರ್ಭದಲ್ಲಿ ಏನಾಯಿತು ಅನ್ನೋದರ ಕಂಪ್ಲೀಟ್ ಮಾಹಿತಿಯನ್ನು ಪಡ್ಕೊಳ್ಳುವಂತಹ ಕೆಲಸವನ್ನು ಕೂಡ ಈಗಾಗಲೇ ಪೊಲೀಸರು ಕೂಡ ಮಾಡ್ತಾ ಇದ್ದಾರೆ. ಮಧುಸೂದನ್, ಧನ್ಯವಾದ ಅಂಕಿತಾ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.